ತುಂಬ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅದು ಯಾಕೆ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಮೊದಲಿಗೆ ಈ ವಿಡಿಯೋ ನೋಡ್ಕೊಂಬನ್ನಿ. ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು. ಆ ಹುಡುಗನ ಮೇಲೆ ಕೋಪ ಬರ್ತಿದೆ ಅಲ್ಲ, ಈಗ ಈ ವಿಡಿಯೋನು ನೋಡ್ಕೊಂಬನ್ನಿ. ನಮ್ ಚಿನ್ನಗೆ ಶಾರ್ಟ್ ಹಾಕ್ಸ್ಬೇಕು ಸರ್. ಯಾವ ತರ ಹಾಕ್ಸೋಣ, ಯಾರ ಹತ್ರ ಹಾಕ್ಸೋಣ, ಎಲ್ಲೋಗ್ ಹಾಕ್ಸೋಣ? ನೀವೇ ಹಾಕ್ಬಿಟ್ರೆ ಚೆನ್ನಾಗಿ ಉಟ್ಬಿಡುತ್ತೆ. ನಾನೇ ಹಾಕ್ಬಿಡ್ಲಾ ಸರ್? ಹೋಗಲ್ಲ ಸರ್. ನೀವೇ ಹಾಕಿದ್ರೆ ಸೇಲ್ ನಾನು ಮಾಡಿಸ್ಕೊಡ್ತೀನಿ. ಎಲ್ಲೋ ಒಂದ್ ಕಡೆ ಈ ರೀತಿಯ ಮಕ್ಕಳಿಗೆ ಇಂಥವರೇ ಪ್ರೇರೇಪಣೆ ಅನ್ಸಲ್ವಾ? ಯಾಕೆ ಅಂತಂದ್ರೆ ಬಹುತೇಕ ಮನೆಗಳಲ್ಲಿ ಶ್ವಾನಗಳನ್ನ ಸಾಕಿರ್ತಾರೆ. ಅವ್ರ ಮನೆಯಲ್ಲೂ ಈ ರೀತಿಯ ಹುಡುಗರಿರ್ತಾರೆ. ಅವ್ರಿಗೆಲ್ಲ ಇಂಥ ಮಾತುಗಳು ಪ್ರೇರೇಪಣೆ ಅನ್ಸಲ್ವಾ? ಈ ನಾಯಿ ಸತೀಶ ಇಂಟರ್ನ್ಯಾಷನಲ್ ಡಾಗ್ ಬ್ರೀಡರ್ ಅಂತ ಹೇಳ್ಕೊತಾನಲ್ಲ, ನಾಚಿಕೆ ಆಗ್ಬೇಕು. ನಿಜವಾದ ಡಾಗ್ ಬ್ರೀಡರ್ಗಳನ್ನ ಹೋಗಿ ಕೇಳಿ, ಅವ್ರು ಆ ಶ್ವಾನಗಳಿಗೆ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ, ಆ ಕೆಲಸನ ಎಷ್ಟು ಗೌರವಿಸ್ತಾರೆ ಅಂತ ಹೇಳ್ಕೊತಾರಲ್ಲ. 5,000 ಮೀಡಿಯಾ ಅಂತ. ಅವ್ರಿಗೇನಾದ್ರೂ ಈ ರೀತಿ ಮಾತಾಡ್ತಾನೆ ಅಂತ ಗೊತ್ತಾದ್ರೆ ಆ 5,000 ಮೀಡಿಯಾನು ಇವ್ರಿಗೆ ಉಗಿದು ಉಪ್ಪಾಕುತ್ತೆ. ಒಬ್ಬ ಬಂದು ನಮ್ಮ ಶ್ವಾನಕ್ಕೆ ಸಂಭೋಗ ನಡೆಸಬೇಕು ಅನ್ನೋದೇನು, ಅದನ್ನ ಕೆಟ್ಟ ಭಾಷೆಯಲ್ಲಿ ಹೇಳಿದ್ದಾರೆ ಬಿಡಿ, ಅದನ್ನ ನಾವು ಮಾತಾಡೋದು ಬೇಡ. ಈ ಅಪ್ಪ ಬಂದು ನೀನೇ ಮಾಡಿಬಿಡು ಅನ್ನೋದೇನು, ಇವರು ನಂದು ಹೋಗೋದಿಲ್ಲ ಅನ್ನೋದೇನು, ಅವರು ನೀನು ಮಾಡಿ ಮರಿ ಹುಟ್ಟಿದ್ರೆ ನಾನೇ ಸೇಲ್ ಮಾಡ್ಕೊಡ್ತೀನಿ ಅನ್ನೋದೇನು. ಈಗಾಗಲೇ ಹೆಂಗೋ ಒಬ್ಬರಾದ್ಮೇಲೆ ಒಬ್ಬರಿಗೆ FIR ಬೀಳ್ತಾ ಬರ್ತಾ ಇದೆ. ಪ್ರಾಣಿ ದಯಾ ಸಂಘದವರು ಈ ವಿಡಿಯೋನು ಕನ್ಸಿಡರ್ ಮಾಡಿ ಏನಾದರೂ ಒಂದು ಆ್ಯಕ್ಷನ್ ತಗೋಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಇನ್ನು ಫಸ್ಟಲ್ಲಿ ಹೇಳಿದ್ನಲ್ಲ, ತುಂಬ ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂತ. ಯಾರಿಗೆ ಅಂತಂದರೆ ಈ ರೀತಿಯ ವಿಡಿಯೋಗಳನ್ನ ಸಪೋರ್ಟ್ ಮಾಡಿ ಲಕ್ಷಗಟ್ಟಲೆ ಲೈಕ್ಸ್ ಕೊಟ್ಟು ಕಮೆಂಟ್ಸ್ ಮಾಡ್ತಾ ಇದ್ದೀರಲ್ಲ, ಕಾಮಿಡಿ ವಿಡಿಯೋ ಅಂದ್ಕೊಂಡು, ಅವ್ರಿಗೆಲ್ಲ ತಲೆ ಕೊಡೋ ಮರುಳರ ಗುಡಿಯಲಿ ದೈವವೂ ಕಾಯದು.